ಸಂತ ಏಕನಾಥರು ಮಹಾರಾಷ್ಟ್ರದಲ್ಲಿದ್ದಂಥ ಒಬ್ಬ ಅನುಭಾವಿ ಸಂತರು. ಅವ್ರ ಶಿಷ್ಯವರ್ಗ ಭಾಳ ದೊಡ್ಡದು. ಎಲ್ಲ ಆಸೆ ಆಕಾಂಕ್ಷೆ ಕಳ್ಕೊಂಡು ಕೇವಲ ಒಂದು ಮಗುವಿನಂಥ ಮನಸ್ಸು ಹೊಂದಿದಂಥ ಏಕನಾಥರ ಮಾತು ಅಂದರೆ ವೇದ. ಎಲ್ಲರೂ ತುಂಬ ಸಂತೋಷ. ಅವರ ಮಾರ್ಗದರ್ಶನ ಸಾಂತ್ವನ ಪಡೆಯೋದಕ್ಕೆ ಅಂಥೇಳಿ ಜನರು ಮನೆಗೆ ಸಾಲಿಡ್ತಾ ಇದ್ದರು. ಒಬ್ಬ ಶಿಷ್ಯ ಅವ್ರ ಬಳಿಗೆ ಮೇಲಿನ ಮೇಲೆ ಬರ್ತಾ ಇದ್ದ. ಬಂದು ಕೇಳ್ಕೊಳ್ಳೋದು ಒಂದೇ ಪ್ರಶ್ನೆ ಅವನು, ಸ್ವಾಮಿ ನನ್ನ ಪರಿಪೂರ್ಣ ಜ್ಞಾನ ಕೊಡಿ, ಪರಿಪೂರ್ಣ ಜ್ಞಾನ ಕೊಡಿ. ಏಕನಾಥರು ಪರಿಪರಿಯಾಗಿ ಹೇಳಿದರೂ ಕೂಡ ಅವನಿಗೆ ಏನು ಅರ್ಥನೇ ಆಗಲಿಲ್ಲ. ಅದರ ಪ್ರಶ್ನೆ ಮಾಡೋದು ಬಿಡಲಿಲ್ಲ. ಕೆಲವರು ಹಂಗಿರ್ತಾರೆ, ಅವರಿಗೆ ಉತ್ತರ ಮುಖ್ಯ ಅಲ್ಲ, ತಮ್ಮ ಪ್ರಶ್ನೆನೇ ಮುಖ್ಯ. ಒಂದು ದಿನ ತೀರಾ ಬೆಳಗ್ಗೆ ಏಕನಾಥರ ಮನೆಗೆ ಆ ವ್ಯಕ್ತಿ ಬಂದ. ಅವ್ರ ಪಾದ ಹಿಡ್ಕೊಂಡು, ಸ್ವಾಮಿ ಇಂದು ನನ್ನ ಜ್ಞಾನದ ಮಾರ್ಗ ನೀವು ಕೊಡಲೇಬೇಕು, ಭಾಳ ಸಂಕಟ ಆಗ್ತಾ ಇದೆ, ನನಗೆ ಪರಿಪೂರ್ಣ ಜ್ಞಾನ ಸಿಗ್ತಾನೆ ಇಲ್ಲ ನನಗೆ. ಅವ್ರು, ಅಲ್ಲಪ್ಪ ಅಷ್ಟು ದಿನಗಳಿಂದ ನಾನು ಹೇಳ್ತಾನೆ ಇದ್ದೀನಲ್ಲ ನಿನಗೆ, ನಿನ್ನ ತಲೆಗೆ ಹೋಗ್ತಾ ಇಲ್ಲಲ್ಲ, ನಾನು ಹೇಳಿದ್ದನ್ನು ಜೀವನದಲ್ಲಿ ನಡೆಸೋಲ್ಲ, ನೀನು ಏನು ಮಾಡಲಿ ಅಂದ್ರೆ. ಆತ ಅವ್ರ ಕೈ ಚಾಚಿ ನಿಂತ್ಕೊಂಡು ಕೊನೆಗೆ, ಸ್ವಾಮಿ ತಾವು ಹೇಗೆ ಈ ಸಾತ್ವಿಕವಾದ ನಿಷ್ಪಾಪವಾದ ಜೀವನ ಸಾಧಿಸ್ಕೊಂಡ್ರಿ ಅದನ್ನು ಹೇಳಿ ನನಗೆ, ನೀವು ಹೇಗೆ ಸಾಧ್ಯ ಮಾಡ್ಕೊಂಡ್ರಿ, ನಾನು ಹಾಗೆ ನಿಮ್ಮಂತೆ ಆಗೋದು ಪ್ರಯತ್ನ ಪಡ್ತೀನಿ ಅಂತ ಗೋಳಾಕ್ ಶುರು ಮಾಡಿದ. ಆಗ ಏಕನಾಥರು ಒಂದು ಹೊಸ ವಿಚಾರ ಹೊಳಿತು. ಅವರು ಕೈ ಚಾಚ್ಕೊಂಡು ನಿಂತ್ಕೊಂಡಿದ್ದಲ್ಲ, ಪಟ್ಟಂತ ಕೈ ಹಿಡ್ಕೊಂಡ್ರು. ಅದನ್ನು ದಿಟ್ಟಿಸಿ ನೋಡ್ತಾ, ಒಂದು ನಿಮಿಷ ಇರು ಮಾತಾಡ್ಬೇಡ, ಸುಮ್ಮನಿರು ಅಂದರು. ಯಾಕೆ ಸ್ವಾಮಿ ಅಂದ. ಅಲ್ಲಯ್ಯ, ಇದುವರೆಗೆ ನಿನ್ನ ಮುಖ ನೋಡಿದ್ನಿ ಹೊರತಾಗಿ ನಿನ್ನ ಕೈ ನೋಡೇ ಇರಲಿಲ್ಲ ನಾನು ಅಂತ ಹೇಳಿ ಕೈ ಎಳ್ಕೊಂಡು ಇನ್ನೂ ನೋಡೋಕೆ ಶುರು ಮಾಡಿದ್ರು. ಯಾಕೆ ಏನಾಯ್ತು ಸ್ವಾಮಿ ನನ್ನ ಕೈಗೆ ಅಂತ ಕೇಳಿದ. ಛೇ ಹಿಂಗಾಗಬಾರ್ದಾಗಿತ್ತಪ್ಪ, ಅದು ನಿನ್ನಂಥವನಿಗೆ ಆಗಬಾರ್ದಾಗಿತ್ತು ಅಂದರು. ಅವನಿಗೆ ಗಾಬರಿ. ಯಾಕೆ ಸ್ವಾಮಿ ಏನಾಗಿದೆ ನನ್ನ ಕೈಗೆ ಅಂತ ಕೇಳಿದ. ಏಕನಾಥ್ ಹೇಳಿದರು, ಈಗ ನಾನು ಉಪದೇಶ ಯಾವುದೂ ನಿನಗೆ ಬೇಕಿಲ್ಲಪ್ಪ, ಅದರ ಪ್ರಯೋಜನ ಇಲ್ಲ. ನಿನ್ನ ಕೈ ನೋಡಿದ್ದಲ್ಲ, ನಿನ್ನ ಕೈಲಿ ಆಯುಷ್ಯ ರೇಖೆ ಕಟ್ಟಾಗಿ ಹೋಗಿದೆ, ತುಂಡಾಗಿ ಹೋಗಿದೆ. ಅದ್ರ ಪ್ರಕಾರ ನೀನು ಬದುಕೋದು ಭಾಳ ಹೆಚ್ಚು ಅಂದರೆ ಇನ್ನು 10-11 ದಿವಸ, ಅದಕ್ಕಿಂತ ಹೆಚ್ಚಿಗೆ ಬದುಕೋಕ್ಕಾಗೋದೇ ಇಲ್ಲ ನೀನು. ನಾನು ಜ್ಯೋತಿಷ್ಯ ಸುಳ್ಳಾಗ್ತದೇನಪ್ಪ, ನೋಡಿದ್ದೀನಿ, ಆಯಿತು, ಇನ್ನು ಭಗವಂತ ಏನು ಮಾಡ್ತಾನೋ ಆಗ್ತದೆ, ಇನ್ನು ಬದುಕೋದು 10 ದಿವಸ ಮಾತ್ರ ನೀನು ಅಂದರು. ಆ ವ್ಯಕ್ತಿ ಜ್ಞಾನ ಕೇಳೋಕೆ ಬಂದವನು ತಾನು ಸತ್ತೇ ಹೋಗ್ತೀನಿ ಅಂತ ಕೇಳಿ ಗಾಬರಿ ಆಗ್ಲಿಕ್ಕಿಲ್ವಾ, ಎದೆ ಬಡ್ತಾ ನಿಂತೇ ಹೋಯ್ತು. ಅದು ಏಕನಾಥರಂಥ ಮಹಾತ್ಮರ ಮಾತು ಸುಳ್ಳಾಗೋದುಂಟ. ಅವ್ನು ನಿಧಾನವಾಗಿ ಕೈ ಕೊಸರ್ಕೊಂಡು ಹೋಗೇ ಬಿಟ್ಟ. ಏಕನಾಥರು ಕೂಗಿದ್ರು, ಬಾ ನಿನ್ನ ಜೀವನ ಹೇಗೆ ಸಾತ್ವಿಕ ಮಾಡೋದು ಅಂತ ಹೇಳಲೇ ಇಲ್ಲಲ್ಲೋ, ಬಾ ಹೇಳ್ತೀನಿ ಅಂದರು. ಅವನು ಕೇಳಿಸ್ಕೊತಾನೆ ಓಡಿ ಹೋದ ಮನೆಗೆ. ಬೇಗ ಮನೆಗೆ ಹೋಗಿ ಹಾಸಿಗೆ ಮೇಲೆ ಬಿದ್ದುಕೊಂಡ. ಮನೆಯವರೆಲ್ಲ ಗಾಬರಿ ಆದರು. ಆತನ ಮಾತು ಕೇಳಿ ಅವರಿಗೆ ಚಿಂತೆ ಆದರೂ ಕೂಡ ನೀವು ಸಮಾಧಾನ ಹೇಳಬೇಕಲ್ವಾ. ಹಾಗಾಗೋಲ್ಲ, ಚಿಂತೆ ಮಾಡಬೇಡಿ, ಸಂತರು ಹೇಳಿದ್ದಾರೆ, ಹಂಗೆ 10 ದಿವಸಕ್ಕೆ ಹೇಗೆ ಸತ್ತು ಹೋಗ್ತೀರಿ, ಆರೋಗ್ಯ ಎಲ್ಲ ಚೆನ್ನಾಗಿದೆಯಲ್ಲ ನಿಮ್ಮದು ಅಂತ ಸಾಂತ್ವನ ಹೇಳಿದ್ದು. ಅವನ ಮನಸ್ಸಿಗೆ ಮಾತು ನಾಟ್ಲೇ ಇಲ್ಲ. ಅವನಿಗೆ ಖಾತ್ರಿ ಸಂತರ ಮಾತು ಆಗೇ ಆಗ್ತದೆ ಅಂತ. ಊಟ ಬಿಟ್ಟ, ನಿದ್ರೆ ಹತ್ತಿರ ಬರಲಿಲ್ಲ. ಎದುರಿಗೊಂದು ದೇವ್ರ ಪಟ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದ. ಮತ್ತೊಂದು ಬೇರೆ ಕೆಲಸ ಇಲ್ಲ ಅವನಿಗೆ. ಹೇಳೋದು, ಪಟದ ಬಂದು ಕೊಡೋದು, ಧ್ಯಾನ ಮಾಡೋದು, ತಲೆ ಕೆಟ್ಟೋಯ್ತು ಅವನಿಗೆ. ಬೇರೆ ಚಿಂತೆ ಇಲ್ಲ, ಸತ್ತೋಗ್ತೇನೆಲ್ಲ. 9 ದಿನಗಳಲ್ಲಿ ಆತ ಪೂರ್ತಿ ಕರಗೇ ಹೋಗ್ಬಿಟ್ಟ. 10ನೇ ದಿನ ಸೂರ್ಯ ಮುಳುಗೋ ಹೊತ್ತು ಬಂತು. ಅವನ ಎದೆ ಬಡಿತ ಜಾಸ್ತಿ ಆಯಿತು. ಯಾವ ಕ್ಷಣದಲ್ಲಾದರೂ ಸಾವು ಬಂದ್ಬಿಡ್ತದೆ ಅಂತ ಎದುರು ನೋಡ್ತಾ ಇದ್ದ. ಆಗ ಏಕನಾಥರು ಬಂದರು. ಯಾಕೆ ಮಲಗಿದ್ದೀಯಾ, ಏಳ ಮೇಲೆ ಸಾಯಂಕಾಲ ಅಂದರು. ಸ್ವಾಮಿ ಇನ್ನೆಲ್ಲ ನನಗೆ ಇನ್ನೊಂದು ಯಾವಾಗ ಹೋಗ್ತೋ ಗೊತ್ತಿಲ್ಲ, 2 ತಾಸಲ್ಲಿ ಪ್ರಾಣ ಹೋಗ್ಬಿಡುತ್ತದೆ ಅಂದ. ಏಳಯ್ಯ ಮೇಲೆ, ನಿನಗೆ ಸಾವಿನ್ನೂ ಭಾಳ ದೂರ ಇದೆ, ಚಿಂತೆ ಮಾಡಬೇಡ. ಆದರೆ ಈ ಕಳೆದ 9 ದಿನಗಳಲ್ಲಿ ಯಾವ್ಯಾವ ಪಾಪ ಮಾಡಿದೆ ನೀನು ಅಂತ ಕೇಳಿದರು. ಆತ ಹೇಳಿದ, ಎಲ್ಲಿ ಪಾಪ ಸ್ವಾಮಿ, ಸಾವು ಮುಂದೆ ಕುಳಿತಾಗ ಪಾಪದ ಯೋಚನೆ ಎಲ್ಲಿ ಬಂದಿತ್ತು, ನಾನು ಬರೀ ದೇವರ ಮುಖ ನೋಡ್ತಾ ಪಟ ನೋಡ್ತಾ ಕೂತಿದ್ದೆ, ಬೇರೆ ಯಾವ ವಿಚಾರನೂ ಬರಲಿಲ್ಲ ಅಂದ. ಆಗ ಏಕನಾಥ್ ಹೇಳಿದರು, ಇದೇ ಸಾತ್ವಿಕ ಜೀವನ ನಡೆಸೋದು ಬೇಕಾದಂಥ ತಪ್ಪ, ಇದೇ ನನ್ನ ಜೀವನದ ಕೊನೆ ದಿವಸ ಅಂತ ನೀ ಭಾವಿಸಿ ಕೆಲಸ ಮಾಡಿದರೆ ಮನಸ್ಸಿನೊಳಗೆ ಪಾಪದ ಕೊಳಕೆನ ಕಪಟದ ವಿಚಾರ ಬರೋಲ್ಲ. ಮನಸ್ಸು ಪರಿಶುದ್ಧ. ನಾನು ಇವತ್ತೇ ಸತ್ತೋಗ್ತೇನೆ ಅನ್ನೋದಾದರೆ ಯಾರ ಬಗ್ಗೆ ದ್ವೇಷ ಇದ್ದಿತ್ತು, ಯಾರ ಬಗ್ಗೆ ಮೋಸ ಮಾಡೋಕ್ಕೆ ಮನಸ್ಸು ಬಂದಿತ್ತು, ಕೆಟ್ಟ ವಿಚಾರ ಬಂದೀತಾ, ಆಯ್ತಪ್ಪ ನಾನು ಮುಗಿತಲ್ಲ ಜೀವನ ಇನ್ಯಾಕೆ ಅಂತ ಇರ್ತೀಯಲ್ಲ. ಹಾಗೆ ಪರಿಶುದ್ಧವಾಗಿರುವಂಥ ಮನಸ್ಸು, ಅದನ್ನು ದಿನ ಮಾಡ್ಕೋಬೇಕು. ಬದುಕಿದರೆ ಇದೇ ನನ್ನ ಜೀವನದ ಕೊನೆ ದಿನ ಅಂತ ಕೆಲಸ ಮಾಡಬೇಕು. ಬದುಕಿದರೆ ಇವತ್ತೇ ನನ್ನ ಕೊನೆ ದಿನ ಅನ್ನೋ ಹಾಗೆ ಬದುಕಬೇಕು. ಆದರೆ ಕೆಲಸ ಮಾಡುವಾಗ ಅಯ್ಯೋ ನಾನು ಸತ್ತೇ ಹೋಗ್ತೇನೆ ಅಂತ ಕೆಲಸ ಮಾಡದೇ ಇರೋದಲ್ಲ, ನಾನು ಚಿರಂಜೀವಿ ಅನ್ನುವಂಥ ಕೆಲಸ ಮಾಡಬೇಕು. ಆದರೆ ಇವತ್ತೇ ನನ್ನ ಕೊನೆ ದಿವಸ ಅಂತ ತಿಳ್ಕೊಂಡು ನಿಷ್ಪಾಪವಾಗಿ ಬದುಕಬೇಕು. ಆಗ ಆತನಿಗೆ ಅರ್ಥ ಆಯಿತು, ನಿಷ್ಪಾಪ ಜೀವನ ಅಂದರೆ ಏನು. ಮತ್ತೊಬ್ಬರಿಗೆ ಮೋಸ ಮಾಡದೆ, ಚಿಂತೆ ಮಾಡದೆ, ಕೆಟ್ಟದನ್ನು ವಿಚಾರ ಮಾಡದೆ, ಎಷ್ಟು ಸಾಧ್ಯ ಇದೆಯೋ ಅದು ಮನುಷ್ಯನ ತೊಳಿತಾ ಇರಬೇಕು. ಅದನ್ನೇ ಬಸವಣ್ಣವ್ರು ಹೇಳಿದ್ದು ಅಂತರಂಗದ ಶುದ್ಧಿ ಅಂತ. ಬಹಿರಂಗ ಶುದ್ಧಿ ಹೆಂಗೋ ಮಾಡ್ಕೋಬೋದು, ಸಾಬೂನು ಹಚ್ಕೊಂಡು ತಿತ್ಕೊಂಡ್ರೆ ಮೈ ಸ್ವಚ್ಛ ಆಗುತ್ತೆ. ಅದ್ರ ಒಳಗಿಂದ ಇದೆಯಲ್ಲ ಅದು ಅಂತರಂಗ ಶುದ್ಧಿ ಆಗಬೇಕು ಅನ್ನುವಂಥದ್ದು ಏಕನಾಥರ ಮಾತು ಯಾವಾಗಲೂ ನಮಗೆ ಸ್ವಲ್ಪ ಎಚ್ಚರವನ್ನು ಕೊಡುವಂಥ ಮಾತು.